ತುಳುನಾಡಿನಲ್ಲಿ ಆಟಿ ತಿಂಗಳಿನಲ್ಲಿ ಬಹುತೇಕ ಸಂಘ ಸಂಸ್ಥೆಗಳು ಆಟಿಡುಂಜಿ ದಿನ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಆದರೆ ಮಂಗಳೂರು ನಗರ ಪೊಲೀಸ್ ಮತ್ತು ಉರ್ವ ಪೊಲೀಸ್ ಠಾಣೆ ಇವರ ಆಶ್ರಯದಲ್ಲಿ ನಡೆದ ಆರಕ್ಷಕರ ಕೆಸರಡುಂಜಿ ದಿನ ಕಾರ್ಯಕ್ರಮವು ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಸುಂದರ ಪ್ರಕೃತಿ ತಾಣದಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿಯೇ ಮೈನವಿರೇಳಿಸುವ ಕೆಸರುಗದ್ದೆ ಆಟಗಳು. ಎದ್ನೋ ಬಿದ್ನೋ ಎಂಬಂತೆ ಕೆಸರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಪರ್ಧೆ ಜೊತೆಗೆ ಆಟದಲ್ಲಿ ಮಿಂದೆದ್ರು. ಹೌದು, ಈ ದೃಶ್ಯ ಕಂಡುಬಂದಿರುವುದು ಮಂಗಳೂರು ನಗರ ಪೊಲೀಸ್ ಮತ್ತು ಉರ್ವ ಪೊಲೀಸ್ ಠಾಣೆ ಇವರ ಆಶ್ರಯದಲ್ಲಿ ನಡೆದ ಆರಕ್ಷಕರ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ. ಮುಕ್ಕದ ಚೆಕ್ಪೋಸ್ಟ್ ಬಳಿಯ ಅಡ್ಕ ಮನೆಯ ಗದ್ದೆಯಲ್ಲಿ ಆಯೋಜಿಸಿದ್ದ ಕೆಸರಡುಂಜಿ ದಿನದ ಕಾರ್ಯಕ್ರಮದಲ್ಲಿ ಪೊಲೀಸರಿಂದ ನೃತ್ಯ ಹಾಗೂ ವಿವಿಧ ಆಟೋಟ ಸ್ಪರ್ಧೆಗಳು ಎಲ್ಲರ ಗಮನ ಸೆಳೆದವು. ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಈ ವೇಳೆ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಪೊಲೀಸ್ ಸಿಬ್ಬಂದಿಗಳ ಜೀವನವೇ ನಾಶವಾಗಿ ಹೋಗಿದೆ. ರಾಜಕಾರಣಿಗಳ ಸ್ವಾರ್ಥಕ್ಕೋಸ್ಕರ ಅದೆಷ್ಟೋ ಆರಕ್ಷಕರನ್ನು ಬಲಿಕೊಟ್ಟಿರುವ ನಿದರ್ಶನಗಳು ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಡೆದು ಹೋಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಸಂಚಾರನ ನಿಯಂತ್ರಣ ಮಲ್ತೊಂದು ಏರು ವಾತಾದಿಡು ಏಪ ಎಂಚ ಪೋಡು ಪಂಡದು ಸಮಾಜಗೋಸ್ಕರ ತನ್ನ ಬೊಡಗಿಗೋಕುಳ್ಳ ಸಂತೋಷನ್ ತನ್ನ ಜೀವನದ ಆರೋಗ್ಯನ್ ಆತೆ ಅತ್ತವಂತೆ ಎಡ್ಡೆ ಕೆಲಸ ಮಲ್ಪುಣಂಚಿತ್ತಿನ ಆರಕ್ಷಕ ವರ್ಗವು ರಾಜಕಾರಣಿಗಳ ಒತ್ತಡದ ಹತ್ರ ಏತೋ ಆರಕ್ಷಕ ವರ್ಗದ ಸಿಬ್ಬಂದಿಗಳ ಜೀವನನೇ ನಾಶ ಆತನುಂದು ಈ ಕಥೆ ಎಂಟು ಗೊತ್ತುಂಡು. ಸಾರ್ವಜನಿಕವಾದ ಪಣಿಯರೇ ಆಪುಜಿ ರಾಜಕಾರಣಿಗಳ ಸ್ವಾರ್ಥಗೋಸ್ಕರ ಏತೋ ಆರಕ್ಷಕ ವರ್ಗನ ಬಲಿಪುರ್ನಿಯ ಇತಿಹಾಸ ನಮ್ಮ ರಾಜ್ಯಡುಂಡು, ನಮ್ಮ ಜಿಲ್ಲೆಡುಂಡು. ಸಮಾಜಗೋಸ್ಕರ ತನ್ನ ಜೀವನನ ಇಡೀ ಸೇವಾರೂಪವಾದ ಸಮರ್ಪಣೆ ಮಲ್ಪುಣ ನಿಕಲಿಗೆ ಸುರೂಟು ಯಾನು ಎನ್ನ ತೊನ್ಮೆಲೆನು ತರತಗ್ಗಾದ ನಿಕಲಿಗೆ ಸಮರ್ಪಣೆ ಮಲ್ಪು ದಾಯಬಣ್ಣಗ ಈ ಸಮಾಜಡು ಸ್ವಾಸ್ಥ್ಯತೆಯ ಪಂಡದ ಒಂಜಿ ಕ್ಷೇಮ ಅಂದು ಒರಿಯುದುಂಡ ನಿಕಲ್ನ ತ್ಯಾಗ, ನಿಕಲ್ನ ಆ ಎಡ್ಡೆ ಮನಸ್ಸು, ನಿಕಲ್ನ ದುಡಿಮೆ ಪ್ರಧಾನವಾದ ಕಾರಣ ಉಂಟು. ಮಂಗಳೂರು ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಮಾತನಾಡಿ, ತುಳುನಾಡಿನ ಆಚಾರ ವಿಚಾರಗಳನ್ನು ನೋಡಿದಾಗ ಖುಷಿಯಾಗುತ್ತದೆ. ಇಂತಹ ಸಂಸ್ಕೃತಿಗಳು ಬೇರೆಲ್ಲೂ ಸಿಗುವುದಿಲ್ಲ. ಪೊಲೀಸ್ ಕೆಲಸ ಭಯದಿಂದ ಮಾಡಲು ಆಗಲ್ಲ, ಸಹಾಯದಿಂದ ಮಾಡಲು ಸಾಧ್ಯ. ಒಬ್ಬರಿಂದ ಯಾವುದೇ ಕೆಲಸವನ್ನು ಮಾಡಲು ಆಗುವುದಿಲ್ಲ, ಎಲ್ಲರ ಸಹಕಾರ ಅಗತ್ಯ ಎಂದರು. ಎಷ್ಟು ಹೊಸ ಹೊಸ ಕಲ್ಚರ್ ಇದೆ, ಹೊಸ ಹೊಸ ಪದ್ಧತಿ ಇದೆ. ಇನ್ನು ನನಗೆ ಆಶ್ಚರ್ಯ ಬರ್ತಾ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಸಿಬ್ಬಂದಿ, ನಮ್ಮ ಸ್ಟೇಷನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ರು, ನಾವು ಯಾವಾಗ್ಲೂ ಕೆಲಸದಲ್ಲಿ ಇರ್ತೀವಿ, ಅದೇ ಮೋಡ್ ಅಲ್ಲಿ ಇರ್ತೀವಿ, ಯೂನಿಫಾರ್ಮ್ ಅಲ್ಲಿ ಇರ್ತೀವಿ, ನಮ್ಗೆ ನೋಡಿ ಎಲ್ಲರಿಗೆ ಭಯ ಆಗತ್ತೆ. ಬಟ್ ನಾನು ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ, ಪೊಲೀಸ್ ಕೆಲಸ ಯಾವಾಗ್ಲೂ ಭಯದಿಂದ ಮಾಡಕ್ಕೆ ಆಗಲ್ಲ. ಪೊಲೀಸ್ ಕೆಲಸ ಯಾವಾಗ್ಲೂ ಸಹಾಯದಿಂದ, ಹೆಲ್ಪ್ ಇಂದ, ಕಾಪರೇಷನ್ ದಿಂದ ಮಾಡಕ್ಕೆ ಆಗತ್ತೆ. ಒಂದು ಸ್ಟೇಷನ್ ದಲ್ಲಿ ನಾವು 40-50 ಜನ ಇರ್ತೀವಿ, ನೀವು 40,000 ಜನ ಇರ್ತಾ ಇದ್ದೀರಾ. 1:1000 1,000 ಜನದು ಕಾಪರೇಷನ್ ಇದ್ದರೆ ಮಾತ್ರ ಆ ಸಿಬ್ಬಂದಿ ಆ ಬೀಟ್ ಅಲ್ಲಿ, ಆ ಏರಿಯಾ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರೇ ಕೆಲಸ ಮಾಡಕ್ಕೆ ಆಗಲ್ಲ. ಈ ತರ ನಾವು ಏನ್ ಹೇಳ್ತಾ ಇದೀವಿ, ಈ ತರ ಈವೆಂಟ್ ಅಲ್ಲಿ ಕೂಡ ನಾವು ಎಲ್ಲಾದ್ರೂ ಕಾಪರೇಷನ್ ಇದ್ದಾಗ ಮಾತ್ರ ಈ ತರ ಈವೆಂಟ್ ಸಕ್ಸಸ್ ಆಗತ್ತೆ. ಮೇಡಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ಕೂಡ ತುಂಬಾ ಚೆನ್ನಾಗಿ ಇದು ಏನ್ ಪರ್ಫಾರ್ಮೆನ್ಸ್ ಇದೆ. ಮೇಡಮ್ ಹೇಳ್ತಾ ಇದ್ರು, ಸರ್ ನಾನು ಸ್ಟೇಷನ್ ರಜಾ ಕೊಡ್ತಾ ಇರ್ಲಿಲ್ಲ, ಆದ್ರೆ ಸಂಜೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರು ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ದೈಜಿವರ್ಲ್ಡ್ನ ಆಡಳಿತ ನಿರ್ದೇಶಕ ವಾಲ್ಟರ್ ನಂದಳಿಕೆ ಮಾತನಾಡಿ, ಆಟಿ ತಿಂಗಳು ಕಷ್ಟದ ತಿಂಗಳು ಎಂದು ಹೇಳುತ್ತಾರೆ. ಆದರೆ ಇಂತಹ ಕಾರ್ಯಕ್ರಮದ ಮೂಲಕ ಖುಷಿಯ ತಿಂಗಳಾಗಿ ಮೂಡಿಬರುತ್ತಿದೆ ಎಂದರು. ನಮ್ಮ ತುಳುನಾಡಿನ ಎಲ್ಲ ಆಚಾರ ವಿಚಾರಗಳು ಕೇವಲ ತುಳುನಾಡಿಗೆ ಸೀಮಿತವಾಗದೆ ಇಡೀ ಪ್ರಪಂಚಕ್ಕೆ
ಇವತ್ತು ಪರಿಚಯಿಸಲ್ಪಟ್ಟಿದೆ. ಬೇರೆ ಬೇರೆ ದೇಶಗಳಲ್ಲಿ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ತುಳುನಾಡಿನ ಆಚಾರ ವಿಚಾರಗಳು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮತ್ತು ಈ ಒಂದು ಆಟಿಯ ವಿಶೇಷ ತಿಂಗಳಲ್ಲಿ ಎಲ್ಲರೂ ಹೇಳುವುದು ಆಟಿಯ ತಿಂಗಳು ಕಷ್ಟದ ತಿಂಗಳಂತ, ಆದ್ರೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಮ್ಮನ್ನೆಲ್ಲ ಖುಷಿಯ ತಿಂಗಳನ್ನಾಗಿ ಮಾಡ್ತಾ ಇದ್ದಾರೆ ಆಟಿಯದ್ದು. ಮೇಡಮ್ ಭಾರತಿಯವರು ತುಂಬಾ ಜನಪ್ರಿಯ ಪೊಲೀಸ್ ಅಧಿಕಾರಿ. 20 ವರ್ಷಗಳ ಹಿಂದೆ ಅವರು ಮೂಡುಬಿದಿರೆಗೆ ಬಂದಾಗ ದೈಜಿ ವರ್ಲ್ಡ್ ಇಂಗ್ಲಿಷ್ ವೆಬ್ಸೈಟಿಗೆ ನಾವು ಅವರ ಸಂದರ್ಶನವನ್ನು ಪಡೆಯಲು ಹೋಗಿದ್ದೇವೆ. ಆವಾಗ ಅವರು ಬಹುಶಃ ಹೊಸ ಪೊಲೀಸ್ ಆಫೀಸರ್ ಆಗಿ ಬಂದಿದ್ರು. ತುಂಬಾ ಸ್ಟ್ರಿಕ್ಟ್ ಆ ಏರಿಯಾದಲ್ಲಿ. ಮೂಡುಬಿದಿರೆಯಲ್ಲಿ ಅವರನ್ನು ನೋಡಿದ್ರೆ ಎಲ್ಲರೂ ಹೆದರ್ತಿದ್ರು. ಅವರ ಜೀಪ್ ಬಂದ್ರೆ ಯಾರು ಇವರಂತ ನಾವು ನೋಡ್ಲಿಕ್ಕೆ ಅವರ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋದದ್ದು. ಆದ್ರೆ ಅವ್ರ ಹತ್ರ ಮಾತಾಡೋದು ಹೇಳ್ತಾರೆ ಆ ಇಂಟರ್ವ್ಯೂ ಇನ್ನೂ ಕೂಡ ಇದೆ ಅಂತ ಅವರಿಗೆ. ನಾವು ಹೋದ ಉದ್ದೇಶ ಏನೆಂದ್ರೆ ನಮ್ಮ ಹುಡುಗಿಯರಿಗೆ, ನಮ್ಮ ಮಹಿಳೆಯರಿಗೆ ಅವರು ಆದರ್ಶ. ಇನ್ನಷ್ಟು ನಮ್ಮ ತುಳುನಾಡಿನಿಂದ ಹೆಣ್ಣು ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ಎನ್ನುವ ಆದರ್ಶವನ್ನ ಅವರಿಂದ ಕಲಿಬೇಕು ಎಂದು ನಾವು ಹೋಗಿದ್ರು. ಉರ್ವ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಭಾರತಿ ಜಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಗಣ್ಯರನ್ನು ಸ್ವಾಗತಿಸಿದರು. ನಮಗೆ ತುಳುವಿನಲ್ಲಿ ಕಾರ್ಯಕ್ರಮದ ಪೊರ್ಲು ಪ್ರಕೃತಿಯ ಮಹತ್ವವನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಹೇಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಾರೆ. ಅವರಿಗೂ ಸಹ ಇಲಾಖಾ ವತಿಯಿಂದ ಹಾಗೂ ನನ್ನೆಲ್ಲ ಮಿತ್ರರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಿಬ್ಬಂದಿ ಮಿತ್ರರು, ನನ್ನ ಸಹೋದ್ಯೋಗಿ ಮಿತ್ರರು, ನನ್ನೆಲ್ಲ ಅಧಿಕಾರಿ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೇ ನಮ್ಮ ದೊಡ್ಡ ಶಕ್ತಿ. ಅವರನ್ನೆಲ್ಲರಿಗೂ ನಾನು ವಂದಿಸುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಈ ವೇಳೆ ಉಪ ಪೊಲೀಸ್ ಆಯುಕ್ತರಾದ ಬಿಪಿ ದಿನೇಶ್ ಕುಮಾರ್, ಎಸಿಪಿ ಗೀತಾ ಕುಲಕರ್ಣಿ, ಉದ್ಯಮಿಗಳಾದ ವೆಂಕಟ್ ಮಲ್ಯ, ಸಂದೇಶ್ ರಾಜ್ ಬಂಗೇರ ಅಡ್ಕಾ ಹೌಸ್, ರಘುನಾಥ್ ಸುವರ್ಣ, ಶ್ರೀ ಸಾಯಿ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರಾದ ಶಮಿತ್ ರಾಜ್ ಬಂಗೇರ, ವೆಂಕಟೇಶ್ ಮಲ್ಯ, ಉರ್ವ ಸ್ಟೋರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಸದಾ ಬ್ಯುಸಿ ಲೈಫ್ನಲ್ಲಿರುವ ಪೊಲೀಸ್ ಸಿಬ್ಬಂದಿ ಒಂದಿಷ್ಟು ಸಮಯ ಬಿಡುವು ಮಾಡಿಕೊಂಡು ಕೆಸರಡು ಒಂಜಿ ದಿನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಉರ್ವ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಭಾರತಿ ಜಿ ಅವರ ಮುತುವರ್ಜಿಯಿಂದ ಉರ್ವ ಠಾಣೆಯ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬಸ್ಥರಿಗೆ ಉತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.